ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ನನ್ನ ಮಗನಿಗೆ ಮಾಮೂಲಿ ರೊಟ್ಟಿ ಆದರೆ ಅವ್ನು ತಿನ್ನಲ್ಲ, ಕ್ಲಾಸ್ಗೆಲ್ಲ ತೊಗೋಗೋಕ್ಕೆ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಮ್ಮ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಾನು ಜಾಸ್ತಿ ಸೊಪ್ಪು ಎಲ್ಲ ಇದ್ದಾಗ ಮಸಾಲೆ ರೊಟ್ಟಿ ಮಾಡಿಕೊಟ್ಬಿಡ್ತೀನಿ. ಅದಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ, ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪಿದ್ದರೆ ಹಾಕ್ಬೋದು, ಆಪ್ಷನಲ್. ಮತ್ತು ನಾನು ಖಾರ ರುಬ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಬಿದ್ದೀನಿ. ಇವಾಗ ಜೀರಿಗೆ ಹಾಕ್ತಿದ್ದೀನಿ, ಕಲಿಸ್ಕೋಬೇಕು ಅದನ್ನು. ಅದಕ್ಕೆ ಜೀರಿಗೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಉಪ್ಪು ಆಗಿಬಿಡುತ್ತೆ, ಸ್ವಲ್ಪ ಹಾಕ್ಕೋಬೇಕು. ಮತ್ತು ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆಪ್ಷನಲ್ಲು ಮೆಣಸಿನ್ಕಾಯಿನ ಕಟ್ ಮಾಡಿ ಸಣ್ಣಕ್ಕೆ ಇದ್ರೊಳಗೆ ಹಾಕ್ಕೋಬೋದು. ಮತ್ತು ಅಕ್ಕಿ ಹಿಟ್ಟು, ಮತ್ತು ಇನ್ನೇನು ಹಾಕ್ಬಾರ್ದು. ಆಪ್ಷನಲ್ ಹಾಕೋದಾದ್ರೆ ರವೆ ಹಾಕ್ತಾರೆ, ಬಟ್ ನಾನು ರವೆ ಮೈದಾ ಏನೂ ಹಾಕೋಲ್ಲ. ಅಕ್ಕಿ ಹಿಟ್ಟು ಮತ್ತು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಚೆನ್ನಾಗಿ ಮಿದ್ರೇ ಸ್ಮೂತಾಗಿ ಬರೋದು. ಆಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಇದನ್ನು ಚೆನ್ನಾಗಿ ಇದಾಗಬೇಕು, ಅದು ಹರಡಬೇಕು ಹಿಟ್ಟು. ಅದಕ್ಕೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ನಾನು ಕವರ್ ಬರ್ತಲ್ಲ ಅದ್ರ ಮೇಲೆ ಎಣ್ಣೆ ಹಚ್ಕೊಬಿಟ್ಟು ತಟ್ತೀನಿ. ರೊಟ್ಟಿ ಮಾಡೋಕ್ಕಿಂತ ಕವರ್ ಇರುತ್ತಲ್ಲ, ಆ ಕವರ್ ಮೇಲೆ ಎಣ್ಣೆ ಹಚ್ಕೊಂಡು ನೋಡಿ ಸ್ವಲ್ಪ ತಗೊಂಡು, ತುಂಬ ದೊಡ್ಡದಾಗಿ ತಗೋಬಾರ್ದು ಹಿಟ್ಟನ್ನು, ಒಂದು ಮೀಡಿಯಮ್ ಸೈಜಲ್ಲಿ ತಗೋಬೇಕು. ತುಂಬ ಅಗಲ ಮಾಡಬಾರ್ದು, ಮಾಮೂಲಿ ರೊಟ್ಟಿ ಥರ. ಮತ್ತು ಕೈಗೆ ಮೇಲೆ ಕೆಳಗಡೆಗೆ ಕವರ್ ಮೇಲೂ ಎಣ್ಣೆ ಹಚ್ಚಬೇಕು, ಮತ್ತು ರೊಟ್ಟಿ ಮೇಲೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಬೇಕು. ಇದು ಅಂಟಿರುತ್ತೆ, ಅದರಿಂದ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಟಬೇಕು. ಒಂದು ಮೀಡಿಯಮ್ ಸೈಜ್ಗೆ ತಟ್ಕೊಬಿಡಬೇಕು. ಆಮೇಲೆ ಎಣ್ಣೆ ಕಾಯೋಕ್ಕೆ ಹಂಚನ್ನ ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಲ್ಲಿ ನಾವು ತಟ್ಟಿರೋಂಥ ರೊಟ್ಟಿನ ತೆಗೆದ್ಬಿಟ್ಟು ಇದ್ರ ಮೇಲೆ ಹಾಕಬೇಕು. ಒಂದು ಸೈಡ್ ಅದು ಸ್ವಲ್ಪ ಹೊಗೆ ಬಂದಂಗೆ ಆಗುತ್ತಲ್ಲ, ಆವಾಗ ತಿರುಗಿಸ್ಬೇಕು. ಯಾಕೆಂದರೆ ಇದು ಸ್ವಲ್ಪ ಬೇಯಲ್ಲ, ನಿಧಾನ ಆಗುತ್ತೆ. ಎಣ್ಣೆನ ಚೆನ್ನಾಗಿ ಹಾಕಿರೋದ್ರಿಂದ ಮತ್ತು ಅಂಟಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೈಡ್ ಬೇಯಿಸಿ ಮತ್ತೆ ಅದನ್ನು ತಿರುಗಿಸಿ ಹಾಕಿದ್ರೇ ಎಲ್ಲ ಕಡೆಯೂ ಬೇಯೋದು. ಅದರಿಂದ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ರೊಟ್ಟಿ ಮಾಡ್ತಿದ್ದೀನಿ ನಾನು, ಅದಕ್ಕೆ ಅಲ್ಲಿ ಮಿಸ್ಸಾಗಿ ಈ ಕಡೆ ವೀಡಿಯೋ ಮಾಡಿಬಿಟ್ಟೆ, ಸಾರಿ. ಈಗ ರೊಟ್ಟಿ ರೆಡಿ ಇದೆ ನೋಡಿ. ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ.